ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೀನು ಸಾರು ಮಾಡ್ತಾಯಿದ್ದೀನಿ. ಮೀನು ಸಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ಹುಣಸೆ ಎಣ್ಣೆನ ಹಾಕೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅಚ್ಚ ಖಾರ ಪುಡಿ ತೊಗೊಂಡಿದ್ದೀನಿ, ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಇದು AMC ಪಾತ್ರೆ ತುಂಬ ಚೆನ್ನಾಗಿದೆ. ನಾನು 20 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗ್ಯಾರು ಬೇಕು ಅಂದರೆ ಕಮೆಂಟ್ ಮಾಡಿ. ಇವಾಗ ನಾನು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಖಾರನ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ರುಬ್ಬಿರೋ ಖಾರನ ಸಾಸಿವೆನೂ ಹಾಕೋತಾ ಇದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಕುದ್ಮೇಲೆ ಖಾರ ಹಾಕೋತೀನಿ. ಇವಾಗ ಖಾರ ರುಬ್ಬಿಟ್ಟಿರೋದು ಹುಣಸೆ ಹಣ್ಣಿನ ರಸ ಒಟ್ಟಿಗೆ ಹಾಕ್ತಾಯಿದ್ದೀನಿ ಕುದಿಯೋಕ್ಕೆ. ಅದಕ್ಕೆ ಎಷ್ಟು ನೀರು ಬೇಕಷ್ಟು ಹಾಕೋಬೋದು ಖಾರಕ್ಕೆ. ಅದು ಸ್ವಲ್ಪ ಖಾರ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಸಾಲ್ಟ್ ಹಾಕೋತೀನಿ ನಾನು. ಇವಾಗ ಖಾರ ಕುದೀತಾ ಇದೆ. AMC ಪಾತ್ರೆಗೆ ಸ್ವಲ್ಪ ಇದನ್ನೆಲ್ಲ ಹಾಕಿದ ಮೇಲೆ ಮೀನು ಆಮೇಲೆ ಲಾಸ್ಟಿಗೆ ಹಾಕಬೇಕು ಉಪ್ಪು. ಸ್ವಲ್ಪ ತಲೆ ಅದು ದಪ್ಪ ಇರೋದ್ರಿಂದ ಬೇಯಬೇಕಲ್ವ ಅದು, ಅದಕ್ಕೆ ಉಳಿದಿರೋದು ಪೀಸು ಆಮೇಲೆ ಹಾಕ್ತೀವಿ ನಾವು. ಕಟ್ ಮಾಡ್ಕೊಂಡು 2 ಸೆಕೆಂಡ್ ಕುದೀಲಿ. ಇವಾಗ ಇನ್ನೆಲ್ಲ ಪೀಸ್ನೂ ಹಾಕ್ತಾಯಿದ್ವಿ ಅದರೊಳಗೆ. ಸ್ವಲ್ಪ ತಲೆ ಆದಮೇಲೆ ಈಗ ಇದನ್ನು ಹಾಕ್ತಾಯಿದ್ದೀವಿ. ಇವಾಗ ಸ್ವಲ್ಪ 10 ನಿಮಿಷ ಎಲ್ಲ ಹಾಕಿ ಮುಚ್ಚಿದ್ರೆ ಈ ಕುದ್ದಿರೋದ್ರಿಂದ 10 ನಿಮಿಷ ಸಾಕೋದಕ್ಕೆ. ಇವಾಗ ಕುದ್ದಿದೆ ಒಂದು ಕುದಿ, ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ಅನ್ನನೋ ಮುದ್ದೆನೋ ಮಾಡ್ಕೊಂಡು ಊಟ ಮಾಡ್ಬೋದು.